ಅದ್ರ ಬಗ್ಗೆ ಏನು ನಮ್ಗೆ ಗೊತ್ತಿಲ್ಲ ಸರ್. ಯಾಕೆಂದ್ರೆ ನಮ್ಮ ಆಟೋ ಹೊಟ್ಟೆ ಪಾಟ್ ಕೊಡ್ತದೆ. ಯಾರೇ ಗೆದ್ರು ದುಡಿಯೋದು ತಪ್ಪಲ್ಲ. ಅಲ್ಲ ಒಂದು ಊಹೆ ಮಾಡೋದಾದ್ರೆ ಊಹೆ ಮಾಡಿದೆ ಎಲೆಕ್ಷನ್ನೇ ಮಾಡಬಾರ್ದು ಸರ್. ಎಲೆಕ್ಷನ್ನೇ ಮಾಡಬಾರ್ದು. ಎಲೆಕ್ಷನ್ ಮಾಡಲಿಲ್ಲ ಬೆಸ್ಟು. ಯಾರು ನಿಮಗೆ ಪ್ರಧಾನಿ ಯಾರು ಆಗಬೇಕು? ಯಾರು ಆಗೋದು ಬೇಡ ಸರ್. ಜನಗಳೇ ಆಗ್ಬಿಟ್ರೆ ಬೆಸ್ಟು. ಯಾರು ಬೇಡ ಅಂತೀರ? ಯಾರು ಬೇಡ. ಅವ್ರ ಮನೆಗೆ ಯಾರು ಓನರ್ ಆಗಿರ್ತಾರೆ, ಆ ಬೀದಿಗೆ ಯಾರು ಓನರ್ ಆಗಿರ್ತಾರೆ ಅವರೇ ಮಾಡ್ಕೊಳ್ತಾರೆ ಸರ್. ಇವಾಗ ನಮ್ಮ ಮನೆ ಮುಂದೆ ನಾವು ಕಸ ಹೊಡೆಯಲ್ವಾ, ನೀರು ಹಾಕಲ್ವಾ, ಹಂಗೆ ಮಾಡ್ಕೊತಾರೆ ಸರ್. ಬಿಟ್ರೆ ಯಾರು ನಾಯಕ ಬೇಡ, ವೇಸ್ಟ್ ಅವೆಲ್ಲ. ಇವರು ಅವರು ಎಲ್ಲ ಕಿತ್ತಾಡ್ಕೊಂಡು ಸಾಯ್ತಾವ್ರೆ ಹೊರ್ತು ಜನಗಳಿಗೆ ಏನು ಮಾಡಲ್ಲ, ಏನು ಮಾಡಲ್ಲ ಸರ್. ಇವಾಗ ಅಂದರು ಕುಮಾರಸ್ವಾಮಿ ಅವ್ರು ಬಂದರೆ ಮಳೆ ಜೋರು ಬರ್ತದೆ ಅಂದರು, ಸಿದ್ದರಾಮಯ್ಯ ಅವ್ರು ಬಂದರೆ ಮಳೆ ನಿಂತೋಯ್ತದೆ ಅಂದರು. ಹಂಗಾರೆ ಮೋದಿಯವ್ರು ಬಂದರೆ ಕೊರೋನಾ ಸ್ಟಾರ್ಟ್ ಆಗೋಯ್ತದ ಅಲ್ಲ ಅಭಿಪ್ರಾಯ ನಾನು ಹೇಳಿದ್ದು. 3 ಜನಕ್ಕೂ 3 ದಿಕ್ಕು ಆಯ್ತಲ್ಲ ಸರ್, ಇನ್ನೇನು ಮಾಡ್ತೀರಾ? ಅದಕ್ಕೆ ಎಲ್ಲರೂ ಬರೋದು ವೇಸ್ಟ್. ರಾಜಕೀಯನೇ ಬೇಡ. ಯಾರು ಬರೋದೇ ಬೇಡ ಸರ್. ಓಟ್ ಹಾಕಿದೀವಿ ಯಾಕೆಂದ್ರೆ ಇಲ್ಲ ಅಂದ್ರೆ ಭೂಮಿಯಲ್ಲಿ ಬಿಡ್ಬೇಕಲ್ಲ ಸರ್. ಇವಾಗ ಯಾಕೆಂದ್ರೆ ಉಸಿರಾಡ ಗಾಳಿಗೂ ದುಡ್ಡು ತಾಳ ಅಂತ ಸ್ಥಿತಿ ಬಂದ್ಬಿಡೈತೆ. ನಾವು ಬರ್ತದ ಒಂದು 1 ವರ್ಷ 2 ವರ್ಷ ಬಂದ್ಬಿಡ್ತಾ ಸರ್. ನಿಜವಾದ ಮುಂದೆ ಸರ್ ಯಾವ ಪಕ್ಷದ ಸೀಟ್ ಬರ್ಬೋದು? BJP ನನಗೆ ಡೌಟು ಸರ್. 100% ಕಾಂಗ್ರೆಸ್ ಸಿದ್ದರಾಮಯ್ಯನೇ ಬರೋದು. ಎಲ್ಲದಕ್ಕೂ ಅದೇ ತಾನೇ ಆಗ್ತಾರದು, ಅದೇ ಬರೋದು. ಅದು ಬಿಟ್ಟು ಬೇರೆ ಬರಲ್ಲ. ಅವನೇ ಸರ್ಕಾರ ಅಂದಮೇಲೆ ನಡೆಸ್ತಾರದೆಲ್ಲ ಅವ್ರದ್ದೇನೆ. ಅದು ಬಿಟ್ಟು ಇನ್ಯಾವುದು PM ಯಾರಾಗ್ಬೇಕು ಅಂದರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅಂದರೆ ಇನ್ನು ರಾಹುಲ್ ಗಾಂಧಿ ಆಗ್ತಾರೆ. ರಾಹುಲ್ ಗಾಂಧಿ ಆಗ್ಬೋದು ಅನ್ಸುತ್ತೆ. ಅದು ಡೌಟ್ ನೋಡಬೇಕು. ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಗೊತ್ತಾದ್ಮೇಲೆ ಮುಂದಕ್ಕೆ ಪ್ರಜೆ ಗೊತ್ತಾಗುತ್ತೆ. ಅನ್ನಗಂಟ ನಾವು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಬರೋದೇ ಸರ್ಕಾರ. ಯಾರಾಗಬೇಕಂತೇಳಿ ಪ್ರಧಾನಮಂತ್ರಿ ನಮಗೆ ರಾಹುಲ್ ಗಾಂಧಿ ಆಗಬೇಕು ಅಂತಲೇ ಇದ್ದಾರೆ. ಯಾಕಂದರೆ ಆದರೆ ಹೆಣ್ಮಕ್ಳಿಗೆ ಒಂಥರ ದುಡ್ಡಿನ ಆಸೆ ಬಂದ್ಬಿಟ್ಟಿದೆಯಲ್ಲ. ಪಾಪ ಅವ್ರು ಚೆನ್ನಾಗಿಲ್ಲ, ಹೆಣ್ಮಕ್ಳು ವಯಸ್ಸಾದವರು. ಅವ್ರಿಗೆ ಪರವಾಗಿಲ್ಲ, ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿ. ಎಣ್ಣೆ ಎಲ್ಲ ಯಾರು ಇಲ್ಲ ಸರ್. ಎಣ್ಣೆ ಎಲ್ಲ ಯಾರು ಕುಡಿತಾರೆ ಸರ್? ಎಣ್ಣೆ ಎಲ್ಲ ನಾವು ಕುಡಿಯಲ್ಲ. ಕುಡಿಯೋದಂದ್ರೆ ನಮ್ಗೆ ಆಟೋ ಬಿಸ್ನೆಸ್ ಇಲ್ಲ, ಅದೊಂದೇ. ಆಟೋದವ್ರಿಗೆ ಏನೋ ಒಂಚೂರು ಸಹಾಯ ಮಾಡಿದ್ರೆ ಕಾಂಗ್ರೆಸ್ ಗೆದ್ದ ಮೇಲೆ ಸಿದ್ದರಾಮಯ್ಯವ್ರಿಗೆ ಒಂದು ಒಳ್ಳೆ ಹೆಸರು ಬರ್ಬೋದು. BJP ಸರ್ಕಾರ ಬಂದರೆ ಒಳ್ಳೆದಾಗಲ್ಲ ಅಂತಾರೆ. ಏನಿಲ್ಲ ಸರ್, ಏನೋ ನೋಡಬೇಕು. ಕಾಂಗ್ರೆಸ್ ಗೆದ್ದ ಮೇಲೆ ಏನೋ ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಮೇಲೆ ಮುಂದಕ್ಕೆ ಪ್ರಯಾಣಕ್ಕೆ ಆಟೋದವ್ರಿಗೆ ಏನು ಮಾಡ್ತಾರೆ ನೋಡೋಣ. ಈಗ ಹೆಣ್ಮಕ್ಳು ಪಾಪ ಅವರು ಕಷ್ಟದಲ್ಲಿರ್ತಾರೆ. ಗಂಡ ಇಲ್ದವರು, ಅಂಥವ್ರು ಇಂಥವ್ರು, ವಯಸ್ಸಾದವರು. ಹೆಂಗೋ ಸಿದ್ದರಾಮಯ್ಯ 2,000 ಕೊಡೋದಕ್ಕೆ ಅವ್ರು ನಡೀತಾ ಐತೆ ಜೀವನ. ಈ ಕಾಂಗ್ರೆಸ್ ಗೆದ್ರೆ ವರ್ಷಕ್ಕೆ 1 ಲಕ್ಷ ಅಂತ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿದ ಮೇಲೆ ವಹಿಸ್ಕೊಂಡ್ಮೇಲೆ ಕೊಡಲೇಬೇಕು. ಈಗ ಪಾಪ ಹೆಣ್ಮಕ್ಳೆಲ್ಲ ಹಾಕಿಲ್ವ ಓಟು? ಹಾಕಿದಾರೆ ತಾನೇ ಓಟು. ಗಂಡು ಮಕ್ಳಿಗೆ ಯಾಕೆ? ಗಂಡು ಮಕ್ಳು ಕಷ್ಟ ಬೀಳ್ತಾರೆ, ದುಡಿತಾರೆ ಸರ್. ಹೆಣ್ಮಕ್ಳು ಇವಾಗ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರಾ ಸರ್? ಇದ್ದಾರೆ. ಈಕ್ವಾಲಿಟಿ ಕೇಳ್ತಾ ಇದ್ದಾರೆ ಎಲ್ಲ ಕಡೆ. ಈಕ್ವಾಲಿಟಿ ಕೇಳ್ತಾರೆ ಅಂದರೆ ಅವ್ರಿಗೆ ಎಲ್ಲ ಕೊಡೋಕ್ಕಾಗತ್ತಾ? ಈಗ ಅವ್ರಿಗೆ ಗೌರ್ಮೆಂಟಿಂದ ಏನಾಗುತ್ತೋ ಅದೇ ಮಾಡಬೇಕು. ಅದು ಬಿಟ್ಟು ಬೇರೆ ಮಾಡೋ ಅಂದರೆ ಮಾಡೋಕ್ಕಾಗತ್ತಾ? ಈಗ ನನಗೆ BMW ಕಾರ್ ಬೇಕು ಅಂದರೆ ಕೊಡಿಸ್ಬಿಡ್ತಾರೆ. ನಾನು ದುಡಿಬೇಕು, ನಾನು ತಿನ್ನಬೇಕು, ನಾನು ಕಷ್ಟ ಬೀಳ್ತಾನೆ BMW ಹತ್ತೋದು. ಹುಡುಗಿರಿಗೆ ಎಲ್ಲದರಲ್ಲೂ ಸಮಾನತೆ ಬೇಕು ಅಂತ ಹೇಳ್ತಾರೆ. ಈ ಹುಡುಗಿಗೆ ಮಾತ್ರ ಯಾಕೆ ಎಲ್ಲದರಲ್ಲೂ? ನಾನೇನು ಹೇಳ್ತೀನಿ ಗೊತ್ತಾ? ವಯಸ್ಸಾದವ್ರಿಗೆ ಬಸ್ ಫ್ರೀ ಮಾಡಲಿ. ಎಲ್ಲರಿಗೂ ನೀನು ಬಸ್ ಫ್ರೀ ಅಂದ್ಬಿಟ್ಟು ಆಟೋದವ್ರು ರೋಡ್ಗೆ ಬರಬೇಕು. ವಯಸ್ಸಾದವ್ರಿಗೆ ಮಾಡಲಿ, ಸಂತೋಷ. ಈ ಪಿಂಚಿನಿ ಆಳು ಮುಳು ಏನೋ ಅಂತ ಇದ್ದಾರೆ. ಒಂದು 2-2 ಸಾವಿರ ಕೊಡ್ತಾರ. ಇನ್ನೊಂದು ಸೇರಿಸ್ಕೊಡ್ಲಿ, ವಯಸ್ಸಾದವ್ರಿಗೆ ಸೇರಿಸ್ಕೊಡ್ಲಿ. ಆವಾಗ ಸಿದ್ದರಾಮಯ್ಯ ಇನ್ನೂ ಮೇಲೆ ಕೆತ್ತುತ್ತಾರೆ. ಇಲ್ಲ ಅಂದರೆ ಇನ್ನೂ ಕೆಳಗೆ ತಳ್ತಾರೆ. ಸಿದ್ದರಾಮಯ್ಯ ಸ್ವಲ್ಪ ಇದು ಮುಸ್ಲಿಂ ಸಪೋರ್ಟ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಮುಸ್ಲಿಂ ಅನ್ನೋರು ಏನಂದರೆ ಎಲ್ಲ ದೋಸ್ತಿದ್ದಂಗೆ ಆದರೆ ಎಲ್ಲ ಒಂದೇ. ಜನ ದೂರ ಮಾಡ್ಕೊತಾರೆ ಅಷ್ಟೇ. ಆ ಮುಸ್ಲಿಮರು ಕೆಟ್ಟವ್ರು ಅನ್ನೋದು ಯಾರೂ ಇಲ್ಲ. ರಾಜಕೀಯದಿಂದ ಕೆಟ್ಟವ್ರು ಆಯ್ತಾರೆ ಅಷ್ಟೇ. ಈಗ ಪಾಪ ನಾವು ಎಲ್ಲ ಮುಸ್ಲಿಮು, ನಾವು ಎಲ್ಲ ಒಟ್ಟಿಗೆ ಇದ್ದವರು. ಆಟೋಗಳು ಓಡಿಸ್ತೀವಿ. ಎಲ್ಲೇ ಒಂದು ಗಾಡಿ ಕೆಟ್ಟೋದ್ರು ಭಯ ನಾವು ಬರ್ತೀವಿ ರೀ, ಥ್ರೋ ಮಾಡ್ತೀವಿ ಅಂತಾರೆ. ಅವ್ರ ಗಾಡಿ ಕೆಟ್ಟೋದ್ರೆ ನಾವು ಹೋಗಿ ಥ್ರೋ ಮಾಡ್ತೀವಿ. ಏನಪ್ಪ ಅಂದರೆ ರಾಜಕೀಯದವರಿಂದ ಮುಸ್ಲಿಮ್ ಕನ್ನಡದವ್ರಿಗೆ ಜಗಳ ಬರೋದಷ್ಟೇ. ಏನು ಮಿಕ್ತಾರಲ್ಲ ಅಣ್ಣ ತಮ್ಮದು ಇದ್ದಂಗೆ ಅವರೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಆಗಲ್ಲ ಸರ್. ಯಾರೋ ರಾಜಕೀಯದಿಂದ ಜಗಳ ಬರುತ್ತೆ ಮುಸ್ಲಿಮವರು ನಾವು ಎಲ್ಲ ಒಂದು ಒಗ್ಗಟ್ಟಿದ್ದಂಗೆ. ಈ ಜನಗಳು ಮಾಡ್ಕೊಳ್ಳೋದು ಅಷ್ಟೇ. ರಾಜಕೀಯದಿಂದ ಜಗಳ ಬಂದ್ಬಿಟ್ಟು ಅವ್ರು ಹಿಂಗೆ ಇವ್ರು ಹಂಗೆ ಅಂತ ಜಗಳ ಬಂದು ಒಂಚೂರು ವಿಷಯಕ್ಕೆ ದೊಡ್ಡದು ಮಾಡಿಬಿಡ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇದು ಇಲ್ಲ ಸರ್. ನಾವೆಲ್ಲ ಒಂದಾಗಾಟ ಇದ್ರೆ ತಾನೇ ಜೀವನ ನಡೆಯೋದು. ಈಗ ನಾವೆಲ್ಲ ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ. ಮುಸ್ಲಿಮರು ಇರ್ತಾವೆ, ಕನ್ನಡದವರು, ತೆಲುಗವ್ರು ಎಲ್ಲ ಇರ್ತಾರೆ ಇಲ್ಲಿ. ಅವ್ರು ನಾವು ಒಂದು ಮಾತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವರ? ನಾವು ಹೇಳೋದು ಎಲ್ಲ ಒಂದಾಗೆ ಇರಬೇಕು. ಒಂದೇ ಬ್ಲಡ್ ಕುಯ್ದ್ರೆ, ಕೈ ಕುಯ್ದ್ರೆ ಕಲರ್ ಬರುತ್ತಾ?
ಎಲ್ಲ ಒಂದೇ ತಾನೇ ಬರೋದು. ಅದರಲ್ಲಿ ಕೆಂಪಿಗೆ ಮುಸ್ಲಿಮರು ಬೇರೆ ರಕ್ತ, ನಮಗೆ ಬೇರೆ ರಕ್ತ ಬರೋಂಗಿದ್ರೆ ಜಾತಿ ಬೇರೆ ಮಾಡ್ಬೋದು. ಬ್ರಹ್ಮ ಮಾಡಿರೋದೆಲ್ಲ ಒಂದೇ ಆತ್ಮ. ಅವ್ರಿಗೆ ಬೇರೆ ಆತ್ಮ ಇಕ್ಕಿಲ್ಲ, ನಮಗೆ ಬೇರೆ ಆತ್ಮ ಇಕ್ಕಿಲ್ಲ. ದೇವ್ರು ಅಂದರೆ ಎಲ್ಲ ಒಂದೇ ದೇವರು. ಅಲ್ಲಾಗ ನಾವು ಕೈ ಮುಗಿತೀರಿ, ಅವ್ರು ಬಂದು ನಮ್ಮ ಕನ್ನಡ ದೇವ್ರಿಗೂ ಕೈ ಮುಗಿತಾರೆ, ನಾವು ಹೋಗಿ ಅಲ್ಲಾಗೆ ಕೈ ಮುಗಿತೀವಿ. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಈ ರಾಜಕೀಯದವರಿಂದ ನಾವೆಲ್ಲ ನಿಷ್ಠುರ ಅಷ್ಟೇ. ಕಾಂಗ್ರೆಸ್ ಬಂದರೆ ಒಳ್ಳೆದಾಗುತ್ತೆ ಅಂತೀರ? ಒಳ್ಳೇದಾಗುತ್ತೆ, ಬರಬೇಕು. ಬಂದರೆ ಆಟೋದವ್ರಿಗೆ ಮುಂದಕ್ಕೆ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ ನೋಡೋಣ ಮುಂದಕ್ಕೆ.